ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಈ ಕನ್ನಡ ಕಥೆ ತಗೊಳ್ಳೋಣ ಕನ್ನಡಗಳು ಕಾಣೋದಿಲ್ಲ ಅಂತ 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರೇ, ಸಣ್ಣ ಕೈಗಾರಿಕಾ ನಿಗಮದ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ರಘುನಂದನ್ ಅವರೇ, ಮೂಡ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ್ ಅವರೇ, ಶೈಲೇಂದ್ರ ಅವರೇ, CO ಅವರೇ, ADC ಅವರೇ, ನಮ್ಮ ನಿಮಗೆ ಅಂಬೇಡ್ಕರ್ ಅವರ ಮಾರ್ಗದರ್ಶನವನ್ನು ನೀಡಿದಂಥ ಪ್ರೊಫೆಸರ್ ಆನಂದ್ ಅವರೇ, ಕಂಠಿ ಅವರೇ, ಗುರುಪ್ರಸಾದ್ ಅವರೇ, ಶ್ರೀಧರ್ ಅವರೇ, ಶಿವಪ್ರಕಾಶ್ ಅವರೇ, ಶುಭದಾಯಿನಿ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಅಂಬೇಡ್ಕರ್ ಅವರ ಪ್ರಶಸ್ತಿ ಪುರಸ್ಕೃತರೇ, ಅಧಿಕಾರಿ ವರ್ಗದವರೇ ಹಾಗೂ ಹಿರಿಯರು, ಇವತ್ತು 135ನೇ ನಿಮಗೆಲ್ಲ ಬದುಕನ್ನ ಕೊಟ್ಟಂತ ಅಂಬೇಡ್ಕರ್ ಅವರ ದಿನಾಚರಣೆ ಅಂದ್ರೆ ಹೆಂಗ್ ಜೋಶ್ ಇರಬೇಕು. ಎಲ್ಲ ಶೆಕೆನ ಮೊಬೈಲ್ ನೋಡ್ಕೊಂಡು ವಾಟ್ಸಪ್ ನೋಡ್ಕೊಂಡು ಕೂತ್ಕೊಂಡ್ರೆ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅವಮಾನ. ಜೈ ಭೀಮ್. ಮತ್ತೆ ಎಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಜೈ ಭೀಮನ್ನು ಜೋರಾಗಿ ಬರ್ತಾ ಇಲ್ಲ. ಜೈ ಭೀಮ್. ಇವಾಗ ಅಂಬೇಡ್ಕರ್ ಅವರಿಗೆ ನಿಜವಾದ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಇಲ್ಲಾಂದ್ರೆ ವಾಟ್ಸಪ್ ನೋಡ್ಕೊಂಡು ಕೂತ್ಕೊಂಡ್ರೆ ಅಂಬೇಡ್ಕರ್ ದಿನಾಚರಣೆ ರಜಾ ಅಂದ್ರೆ ವಾಟ್ಸಪ್ ನೋಡೋದ. ಬಂದು ಅಂಬೇಡ್ಕರ್ ವಿಚಾರಧಾರೆ, ಮಂತ್ರಿಗಳೇನ್ ಮಾತಾಡ್ತಾರೆ, ಶಾಸಕರು ಏನ್ ಮಾಡ್ತಾರೆ, ನಮ್ಮ ಹೌದಲ್ವಾ? 135ನೇ ಅಂಬೇಡ್ಕರ್ ಜಯಂತಿಯನ್ನ ಆಗಲಿ ಯಾವ ಸಂವಿಧಾನವನ್ನು ಯಾವ ಮೀಸಲಾತಿಯನ್ನು ರದ್ದು ಮಾಡೋದಕ್ಕೆ ಈ ದೇಶದಲ್ಲಿ ಆಗಲ್ಲ. ನಿಮ್ಮ ಭ್ರಮೆ, ನಿಮ್ಮ ಮನುವಾದಿಗಳ ಭ್ರಮೆ. ಈ ದೇಶವನ್ನ ಕಳ್ಳತನದಿಂದ SIR ಇಂದ ದೇಶವನ್ನ ಗೆದ್ದು ನಂತರ ಇಡೀ ದೇಶದಲ್ಲಿ ಸಂವಿಧಾನವನ್ನ ರದ್ದು ಮಾಡ್ತೀವಿ ಅನ್ನೋ ಭ್ರಮೆ ನಿಮ್ಮ ಮನುವಾದಿಗಳದ್ದು, ನಿಮ್ಮ ಮನು ಚಿಂತಕರದು, ನಿಮ್ಮ ಬೆಂಬಲಕ್ಕೆ ನಿಂತಿರುವ RSS ನವ್ರದು. ಆದ್ರೆ ಈ ದೇಶದಲ್ಲಿ ಅದೆಲ್ಲ ಆಗಲ್ಲ. ಈ ದೇಶ ಅಂಬೇಡ್ಕರ್ಗಳನ್ನ ಸೃಷ್ಟಿ, ಪ್ರತಿ ಮನೆಯಲ್ಲಿ ಅಂಬೇಡ್ಕರನ್ನ ಹುಟ್ಟಿರುವಂತ ದೇಶ. ಈ ದೇಶದಲ್ಲಿ ಸಮಾನತೆ, ಈ ದೇಶದಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ನಾಗರಿಕತೆಯನ್ನ ಅಂಬೇಡ್ಕರ್ ಅವರು ತಂದುಕೊಟ್ಟಿದ್ದಾರೆ. ಅಂತಹ ದೇಶ. ಇಲ್ಲಿ ನಿಮ್ಮ ಮನುವಾದ, ನಿಮ್ಮ ಏನು ಕಾಟಾಚಾರದ ಪ್ರೀತಿ, ನಂಬಿಕೆ ಯಾವುದು ನಡೆಯಲ್ಲ. ನೀವು ಈ ದೇಶಕ್ಕೆ ಗೌರವ ಕೊಡೋದಾದ್ರೆ ಈ ದೇಶದ ಸಂವಿಧಾನದ ಪ್ರಕಾರವಾಗಿ ದೇಶವನ್ನ ಮುನ್ನಡೆಸಿ, ಸಂವಿಧಾನವಾಗಿ ದೇಶದ ನಾಗರಿಕರಿಗೆ ಏನು ಸವಲತ್ತು ಕೊಡಬೇಕೋ ಅದನ್ನ ಈ ಸಂವಿಧಾನದ ಮುಖಾಂತರ ಕೊಡಿ. ಆಗ ಈ ದೇಶ ಸಂಪದ್ಭರಿತವಾಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕ್ತಾರೆ ಅನ್ನೋದನ್ನ ಹೇಳ್ಬೋದು. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ 35 ಕೋಟಿ ರೂಪಾಯಿ SC STP ಕೆಲಸಗಳನ್ನ ಕಾಲೋನಿಗಳಲ್ಲಿ ಮಾಡಿದೀವಿ. ಈ ಬಾರಿ ನಿಂತೋಗಿರುವಂತ ಅಂಬೇಡ್ಕರ್ ಭವನ ಎಲ್ಲವನ್ನ ಪೂರ್ಣಗೊಳಿಸೋದಿಕ್ಕೆ 2 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀನಿ. ಇನ್ನ 3 ತಿಂಗಳಲ್ಲಿ ಎಲ್ಲೆಲ್ಲಿ ಅಂಬೇಡ್ಕರ್ ಭವನಗಳನ್ನ ಕಟ್ಟಿ ಅರ್ಧಕ್ಕೆ ನಿಂತಿವೆ ಎಲ್ಲವನ್ನ ಪೂರ್ಣವನ್ನ ಮಾಡ್ತೀವಿ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಹಳ್ಳಿಯಲ್ಲಿ ನಡಿಬೇಕು ಅಂತೇಳಿ ನಾನೇ ಈ ಬಾರಿ ನೇತೃತ್ವವನ್ನ ತಗೊಂಡು ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿಯಾಗಿ ನಾವು ಸಭೆಗಳನ್ನ ಮಾಡಿ ಹಳ್ಳಿಯಲ್ಲಿ ನಗರ ಅಂಬೇಡ್ಕರ್ ಜಯಂತಿಗಳನ್ನ ಮಾಡಬೇಕು ಅಂತೇಳಿ ನಾನು ಇವತ್ತು 15 ಅಂಬೇಡ್ಕರ್ ಜಯಂತಿಗೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಈ ತಿಂಗಳು ಪೂರ್ತಿ ಅಂಬೇಡ್ಕರ್ ಜಯಂತಿಗಳನ್ನ ಹಳ್ಳಿಯಲ್ಲಿ ಮಾಡೋದಕ್ಕೆ ಖುದ್ದು ನಾನೇ ಬರ್ತೀನಿ ಅಂತ ಹೇಳಿದೀನಿ. ಈಗ ಮಾನ್ಯ ಮಂತ್ರಿಗಳು ಪಾಪ ಅವ್ರಿಗೆ ಕಣ್ಣು ಆಪರೇಷನ್ ಆಗಿದೆ, ಶನಿವಾರ ಆಯ್ತು. ಏನಪ್ಪ ಕನ್ನಡಕ ಹಾಕೊಂಡು ಕೂತ್ಬಿಟ್ಟವ್ರೆ ಅಂತ ತಿಳ್ಕೊಂಬೇಡಿ, ಅವ್ರಿಗೆ ಕಣ್ಣು ಆಪರೇಷನ್ ಆಗಿದೆ. ಅವರು ಶನಿವಾರ ಆಗಿದ್ರು, ಇವತ್ತು ಮಂಗಳವಾರ ಅಂಬೇಡ್ಕರ್ ಜಯಂತಿಗೆ ನಾನು ಬಂದೇ ಬರ್ತೀನಿ. ಇವತ್ತು ಅಂಬೇಡ್ಕರ್ ಜಯಂತಿಗೆ ಎಷ್ಟೊತ್ತರ ಆಗ್ಲಿ ಅಂತೇಳಿ ಹೇಳಿದ್ರು. ಅಂಬೇಡ್ಕರ್ ಜಯಂತಿ ಆದ್ಮೇಲೆ ಕಣ್ಣಿಗೆ ಡ್ರಾಪ್ ಹಾಕಬೇಕು ಬಾ ಅಂತ.
ನಾನೀಗ ಚಾಮುಂಡೇಶ್ವರಿ ನಗರದಲ್ಲಿ ಮತ್ತೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಂಬೇಡ್ಕರ್ ಜಯಂತಿಗೆ ಟೈಮ್ ಕೊಟ್ಟಿರೋದ್ರಿಂದ ಮಂತ್ರಿಗಳಿಗೆ ಹೇಳಿದ್ದೀನಿ, ಸರ್ ನೀವು ಕಾರ್ಯಕ್ರಮನ ಮುಂದುವರಿಸಿ, 12 ಗಂಟೆ ಆಗಿದೆ, ಬಿಸಿಲಲ್ಲಿ ಜನ ನಿಂತಿದ್ದಾರೆ, ನಾನು ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಂಬೇಡ್ಕರ್ ತತ್ವ ಸಿದ್ಧಾಂತ ಪ್ರತಿ ಮನೆಯಲ್ಲೂ ಬೆಳಗಲಿ, ಮನುವಾದಕ್ಕೆ ಧಿಕ್ಕಾರವಿರಲಿ. ಜೈ ಭೀಮ್. ಈ ನಾಡಿನ ಜನರಿಗೆ ತಿಳಿಸ್ತಾ ಹೇಳಮ್ಮ. ಈ ಒಂದು ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಸರ್ ಫೋನ್ ಮಾಡಿ ಕೇಳಿದ್ರಾ? ಇವತ್ತಿನ ಈ ದಿನಾಚರಣೆಯನ್ನು ತಮ್ಮ ಮೆರವಣಿಗೆ ಮೂಲಕ ಪ್ರಾರಂಭ ಮಾಡಿದಿರಿ. ಈಗಾಗಲೇ ನಮ್ಮ ಶಾಸಕರು, ನನ್ನ ಆತ್ಮೀಯರು ಮಾತನಾಡಿ ಬೇರೆ 2 ಕಡೆ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕಾಗಿರೋದ್ರಿಂದ ನಿರ್ಗಮಿಸಿದ್ದಾರೆ. ಹಾಗೂ ನಮ್ಮ ಆನಂದವರು ಸುದೀರ್ಘವಾಗಿ ಹಿರಿಯ ಪ್ರಾಧ್ಯಾಪಕರು, ನಿವೃತ್ತ ಮೈಸೂರು ವಿಶ್ವವಿದ್ಯಾಲಯ, ಅಂಬೇಡ್ಕರ್ ಅವರ ವಿಚಾರವನ್ನು ಸರ್ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ವಿಜಯಲಕ್ಷ್ಮಿ ಭಟ್ ಇದ್ದಾರೆ, ನಮ್ಮ ಗಂಗಾಧರ್ ಅವರಿದ್ದಾರೆ, ಪ್ರಕಾಶ್ ಅವರಿದ್ದಾರೆ, ಮತ್ತು ಹಿರಿಯರಾದಂಥ ಕೆಳಗೋಡು ಸೋಮಶೇಖರ್ ಅವರಿದ್ದಾರೆ, ಹಾಗೂ ಗುರುಪ್ರಸಾದ್ ಹಿರಿಯರಾದಂಥ ಗುರುಪ್ರಸಾದ್ ಅವರಿದ್ದಾರೆ. ಹಾಗೆ ಕಂಠಿ ನಮ್ಮ CEO ನಂದಿನಿ ಮೇಡಮು, ADC ಶಿವಾನಂದ್ ಮತ್ತು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸೈಲು ಇದ್ದಾರೆ, ಹಾಗೂ ನಮ್ಮ ಶ್ರೀಧರ್ ಇದ್ದಾರೆ, ಇನ್ನೊಬ್ಬರು ಕೊನೆಯವರೇನಪ್ಪ ಪ್ರಕಾಶ್ ಇದ್ದಾರೆ, ಶಿವಪ್ರಕಾಶ್. ಸೊ ವೇದಿಕೆ ಮೇಲೆ ಸಾಕಷ್ಟು ಜನ ದಲಿತ ಮುಖಂಡರುಗಳಿದ್ದೀರಾ, ಬೇರೆ ಜನಪ್ರತಿನಿಧಿಗಳಿದ್ದೀರಾ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಪ್ರಯುಕ್ತ ಸನ್ಮಾನಿತರಾದಂಥ ಸುರೇಶ್ ಕಂಠಿಯವರು, ನಾಗರಾಜ್ ಭೀಮನಹಳ್ಳಿಯವರು, ಶಿವಯ್ಯ ಅರಕೆರೆ, ಕುಮಾರ್ ಕೊಪ್ಪ, ಚಲವಯ್ಯ ದಲಿತ ಮುಖಂಡರು, BM ಮುದ್ದಯ್ಯ, ಹಾಗೂ ತುಳಸಿದರು, ಹಾಗೂ ಪ್ರಕಾಶ್ ಚಿಕ್ಕಬ್ಯಾಡರಳ್ಳಿ, ಆನಂದ್ ಕುಮಾರ್ ಚಿಕ್ಕಮಂಡ್ಯ, ಬೋರಯ್ಯ ಉಡುಗೇನಹಳ್ಳಿ, ಶ್ರೀಧರ್ ಮಾಜಿ ನಗರಸಭಾ ಸದಸ್ಯರು, ಮುಕುಂದ ಹಾಲಹಳ್ಳಿ, ಹಾಗೂ CD ವಿಜಯ್ ಕುಮಾರ್ ಚಂದ್ರಗಾರ್. ಇಷ್ಟು ಜನಕ್ಕೆ ಜಿಲ್ಲಾಡಳಿತ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದೆ. ಇವರೆಲ್ಲರಿಗೂ ಅಂಬೇಡ್ಕರ್ ದಾರಿಯನ್ನು ಒಂದು ಹಬ್ಕೊಂಡು ಅವರ ದಾರಿನಲ್ಲಿ ಹೋಗುವಂಥ ಪ್ರಯತ್ನ ಮಾಡುವಂಥವರಿಗೆ ಪ್ರತಿ ವರ್ಷ ಸನ್ಮಾನವನ್ನು ಹಾಕೊಂಡಿರ್ತಕ್ಕಂಥದ್ದು. ಇದರ ಜೊತೆ ಈಗಾಗಲೇ ನಮ್ಮ ರವಿಯವರು ಹೇಳಿದ್ರು, ಹಾಗೆ ಆನಂದ್ ಅವರು ಸಾಕಷ್ಟು ವಿಚಾರವನ್ನು ಹೇಳಿದರು. ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತಿನ ಏನಾದರೂ ಸರ್ಕಾರ ಸುಭದ್ರತೆಯನ್ನು ಮತ್ತು ಸಮಾನತೆಯನ್ನು ಮತ್ತು ಎಲ್ಲ ವರ್ಗದವರಿಗೆ ಸ್ವಾತಂತ್ರ್ಯದ ಹಕ್ಕನ್ನು ಮತ್ತು ಎಲ್ರಿಗೂ ಕೂಡಿ ಬಾಳಬೇಕು ಅನ್ನೋ ಒಂದು ಸಂದೇಶವನ್ನು ಏನಾದರೂ ಕೊಟ್ಟಿದ್ದರೆ ಅದಕ್ಕೆ ನಮ್ಮ ಅಂಬೇಡ್ಕರ್ ಅವರು ಅನ್ನೋದನ್ನು ನಾವೆಲ್ಲರೂ ಸಹ ಒಂದು ಅವರಿಗೆ ನಮನವನ್ನು ಸಲ್ಲಿಸಬೇಕಾಗುತ್ತೆ. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಅವರನ್ನು ಒಂದು ಶಿಕ್ಷಣ ಶಿಲ್ಪಿಯಾಗಿ ಅವರ ಸಂವಿಧಾನವನ್ನು ಇಡೀ ಪ್ರಪಂಚದಲ್ಲಿ ಭಾರತ ಸಂವಿಧಾನವನ್ನು ಒಪ್ಪಿರ್ತಕ್ಕಂಥ ಒಂದು ಹೆಗ್ಗಳಿಕೆ, ಹೆಮ್ಮೆ ನಮ್ಮ ದೇಶದ ನಮ್ಮ ಅಂಬೇಡ್ಕರ್ ಅವರು. ನಾವು ಮಹಾತ್ಮ ಗಾಂಧಿಯವ್ರನ್ನ, ಅಂಬೇಡ್ಕರ್ ಅವರನ್ನ ದೇಶಾದ್ಯಂತ ಅವ್ರನ್ನ ಅಭಿನಂದಿಸ್ತಕ್ಕಂಥದ್ದನ್ನ ನಾವು ನೋಡಿ ನಮ್ಮ ದೇಶದಲ್ಲಿ